ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ಹಲ್ದಾನಿಯಾದ ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕರ ಸಭೆ ನಡೆಸಿದ ಬಳಿಕ ಅವರು ಕಾರ್ಯಕ್ರಮ ನಡೆಸಿದ ಸ್ಥಳವನ್ನು ಗಂಗಾಜಲದಿಂದ ಶುದ್ಧೀಕರಿಸಿದ ಘಟನೆಯಿಂದ ಖಂಡಿಸಿ ಚಿತಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಚಿತ್ತಾಪುರ ವಾಡಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ಮತ್ತು ಆರ್ಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಹಾಗೂ ವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಸಾಹೇಬ್ ಮಾತನಾಡಿ, ದಲಿತ ಸಮುದಾಯದ ಹಿರಿಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯಕ್ರಮ ನಡೆಸಿದ ಸ್ಥಳವನ್ನು ಗಂಗಾಜಲದಿಂದ ಶುದ್ಧೀಕರಿಸುವುದು ಅಸ್ಪೃಶ್ಯತೆಯ ಆಚರಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದರು. ಅಲ್ಲದೆ ಇದು ಕೇವಲ ಡಾಕ್ಟರ್ ಖರ್ಗೆ ಅವರಿಗೆ ಮಾಡಿದ ಅವಮಾನವಲ್ಲ, ಇಡೀ ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನವಾಗಿದೆ ಎಂದರು. ಹುದ್ದೆಗಳನ್ನು ಮಾಡಿ ಸಾಮಾನ್ಯ ಜನರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಉತ್ತರಾಖಂಡದಲ್ಲಿ ಮೈದಾನದಲ್ಲಿ ಅವರು ಮಾಡಿರ್ತಕ್ಕಂಥ ಇವತ್ತು ಮನವಾದಿಗಳು ಅವರು ಸಭೆಯನ್ನು ಮುಗಿಸಿ ಹೋದ ನಂತರ ಗಂಗಾ ಜಲ ತಂದು ಇವತ್ತು ಅದು ಸ್ವಚ್ಛಗೊಳಿಸಿ ಅದಕ್ಕೆ ಒಂದು ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥದ್ದನ್ನು ಸಹ ಇವತ್ತು ನಮ್ಮ ಚಿತ್ತಾಪುರ ಮತಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ವತಿಯಿಂದ ಆ ಒಂದು ಮಾಡಿರ್ತಕ್ಕಂಥ ಮನವಾದಿಗಳಿಗೆ ಇವತ್ತು ಬಿಜೆಪಿ ಇರ್ಬೋದು, ಇವತ್ತು RSS ಇರ್ಬೋದು, ಇವತ್ತು ಅನೇಕ ಅವರ ಸಂಘ ಸಂಸ್ಥೆಗಳು ಅವರೆಲ್ಲರಿಗೆ ನಾವು ಇವತ್ತು ಖಂಡನೆಯನ್ನು ಮಾಡ್ತೀವಿ. ಯಾಕಂದರೆ ಒಬ್ಬ ನಾಯಕರಾಗಿರ್ತಕ್ಕಂಥ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಭಾರತೀಯ ರಾಷ್ಟ್ರ ಕಾಂಗ್ರೆಸ್ ಪಕ್ಷ ಅಂತೂ ಮಾಡಿಲ್ಲ. ಒಬ್ಬ ದಲಿತ ನಾಯಕನ, ದಲಿತರಲ್ಲಿ ಹುಟ್ಟಿ ದಲಿತರಲ್ಲೇ ಬೆಳೆದನ್ನ ತಿಳ್ಕೊಂಡು ಒಬ್ಬ ಪರಿಶಿಷ್ಟ ಜಾತಿಯ ನಾಯಕನ ಅಂತ ತಿಳಿದು ಇವತ್ತು ಮಾಡಿರ್ತಕ್ಕಂಥದ್ದನ್ನು ಸಹ ಇವತ್ತು ನಾವು ಪಕ್ಷದ ವತಿಯಿಂದ ನಾವು ಇವತ್ತು ಖಂಡನೆಯನ್ನು ಮಾಡಿದ್ದೇವೆ. ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯವಾಗಿರ್ತದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಪಮಾನ ಆಗಿಲ್ಲ, ಅಂತ ಒಬ್ಬ ನಾಯಕನಿಗೆ ಈ ರೀತಿ RSSನವರು ಬಿಜೆಪಿಯವರು ಇವತ್ತು ಮನವಾದಿಗಳು ಮಾಡ್ತಾರೆ ಅಂದ್ರೆ ಇದಕ್ಕೆ ನಾವು ತಕ್ಕ ಪಾಠ ಕಲಿಸ್ತಕ್ಕಂಥ ಮಾತು ನಾವು ಮಾಡಬೇಕು. ಯಾಕಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಮಾತು. ಇವತ್ತು ಸಾಮಾನ್ಯ ಜನರು ಇವತ್ತು ಈ ದೇಶದಲ್ಲಿ ಯಾಕಪ್ಪ ನಿಮ್ಮಲ್ಲಿ RSS ಬಿಜೆಪಿನಲ್ಲಿ ಇವತ್ತು ಯಾರು ದಲಿತ ನಾಯಕರಿಲ್ಲ, ಅವ್ರನ್ನ ನೀವು ಕರ್ಕೊಂಡೋದ್ರೆ ಸ್ವಚ್ಛ ಮಾಡ್ತಾರೆ, ನಿಮಗೆ ಏನಾದ ಮನುಷ್ಯತ್ವ ಇದೆ. ಅದಕ್ಕಾಗಿ ಈ ರೀತಿ ಮಾಡ್ತಕ್ಕಂಥ ಜಾತಿವಾದಿಗಳಾಗಿರ್ತಕ್ಕಂಥ ಇವತ್ತು ಬಿಜೆಪಿ RSSನವರಿಗೆ ಸಹ ಇವತ್ತು ನಾವು ತಕ್ಕ ಪಾಠ ಕಲಿಸ್ತಕ್ಕಂಥ ಮಾಡೋದು. ಯಾರೇ ಮನವಾದಿಗಳು ಮಾಡ್ಯಾರ ಅವ್ರ ಮೇಲೆ ತಕ್ಕ ಶಿಕ್ಷೆ ಆಗ್ಬೇಕು, ಅವ್ರ ಮೇಲೆ FR ಆಗ್ಬೇಕು. ಅವ್ರು ಯಾರು ಎಂಬುದನ್ನು ಸಹ ಇವತ್ತು ಬಯಲಿಗೆ ತಂದು ಅವ್ರ ಮೇಲೆ FR ಮಾಡಿ ಇವತ್ತು ದೇಶ ಬಿಟ್ಟು ಹೋಗ್ತಕ್ಕಂಥ ಕಾನೂನನ್ನು ಅವರ ಮೇಲೆ ಮಾಡಬೇಕು. ಯಾಕಂದ್ರೆ ಇದು ಜಾತಿ ಪದ್ಧತಿ ಇನ್ನು ಉಳಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ದೇಶದಲ್ಲಿ ಸಂವಿಧಾನ ಬರೆದು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರೂ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಹಾದಿಯಲ್ಲೇ ಹೋಗ್ತಕ್ಕಂಥ ಒಬ್ಬ ನಾಯಕ ಯಾರಂದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮೇಲೆ ಇರ್ತಕ್ಕಂಥ ನಾಯಕರು ಯಾರಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದಕ್ಕಾಗಿ ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಅಲ್ಲ. ಹೈದರಾಬಾದ್ ಕರ್ನಾಟಕ ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ ಕೇಂದ್ರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು SM ಕೃಷ್ಣ ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹ ಹೈದರಾಬಾದ್ ಕಾರಣ 371 ಕಲಂ ಜೆ ಮಾಡ್ರಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಉಪ ಪ್ರಧಾನಿಯವರನ್ನು ಒಂದು ವೇಳೆ 370 ಕಲಂ ಜಯ ಮಾಡಿದರೆ ಅಲ್ಲಿ ದೇಶದಲ್ಲಿ ಹಲವು ಕಲ್ಲಾಗ್ತಾ ಕ್ರಾಂತಿ ಆಗ್ತಾ ಅಂತ ಹೇಳಿದ್ರು. ಇದು ನ್ಯಾಯನ? ಆದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವು ಮಹಾನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಇವತ್ತು ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸಚಿವರು ಇರ್ತಕ್ಕಂಥ ಸಂದರ್ಭದಲ್ಲಿ ಹೈದರಾಬಾದ್ ಜಿಲ್ಲೆಗೆ 371 ಕಲಂ ತಂದು ಎಲ್ಲ ಸಾಮಾನ್ಯ ಜನರಿಗೆ ಎಲ್ಲ ಸಮುದಾಯದವರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ನಾಯಕ ಯಾರಂದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಅದಕ್ಕಾಗಿ ಅವರು ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಸಂವಿಧಾನ ಬರೆದ್ರು. ಅದೇ ರೀತಿಯಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಸಂವಿಧಾನ ಬರೆದಿರತಕ್ಕಂಥ ಒಬ್ಬ ನಾಯಕರು ಯಾರಂದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇದಕ್ಕೆ ಯಾವುದು ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ.
ಆದರೆ ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನರು ಇವತ್ತು ದಲಿತರಿರ್ಬೋದು, ಹಿಂದುಳಿದರು, ಅಲ್ಪಸಂಖ್ಯಾತರಿರ್ಬೋದು ಅಂತ ನಾಯಕರು ಇಟ್ಟಪ್ಪ ಮಾಡಿದ್ರೆ ಸಾಮಾನ್ಯ ಜನರಿಗೆ ಅನ್ಯಾಯ ಆಗ್ತಾ ಮತ್ತು ನಾವು ಗುರುತಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮ ಆದ್ಯ ಕರ್ತವ್ಯದ. ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮತ್ತು ಇದನ್ನು ಬಂದೋಬಸ್ತ್ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾವುದೇ ತೊಂದರೆ ಆಗಿರಂತ ಮಾಡಿರ್ತಕ್ಕಂಥ ಇವತ್ತು ನಮ್ಮ ತಹಸೀಲ್ದಾರ್ ಬಂದ್ ಇವತ್ತು ಮೆಮೊರಂಡಮ್ ಸಹ ತೆಗೆದುಕೊಂಡು ಹೋಗಿದ್ದಾರೆ. ಅವರಿಗೆ ಸಹ ಧನ್ಯವಾದಗಳು ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಮಾತನಾಡಿ ಅವರಿಗೆ ಅವಮಾನ ಮಾಡಿರುವ ಘಟನೆ ಅತ್ಯಂತ ಖಂಡನೀಯವಾಗಿದೆ ಎಂದರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣದ ನಂತರ ಅವರು ಹೋದ್ಮೇಲೆ ಅವ್ರು ಬಂದು ಹೋಗ್ಯಾರ ಅಂತೇಳಿ ಒಂದು ಶುದ್ಧೀಕರಣ ಮಾಡಿದ RSS ದವರು ದೊಡ್ಡ ತಪ್ಪು ಅಂತಕ್ಕಂಥದ್ದು ಇಡೀ ದೇಶದ ಜನತೆ ಖಂಡನೆ ಮಾಡ್ತದೆ. ವಿಷಯ ಏನಪ್ಪ ಅಂದರೆ ಇವತ್ತು ನಡ್ಡಾ ಅವರಿಗೆ ಕೇಳಿದ ಪ್ರಶ್ನೆ, ನಮ್ಮ ಖರ್ಗೆ ಸಾಹೇಬರು ಮನನೊಂದು ನನಗೆ ಇಂಥ ಮನುಷ್ಯಗೆ ನನಗೆ ಅನ್ಯಾಯ ಆಗ್ಯದ ಅಂತೇಳಿ ಒಂದು ಸದನದಲ್ಲಿ ಹೇಳಿದಾಗ JP ನಡ್ಡಾ ಅವರು ಇಲ್ಲ ನಾವು ಎನ್ಕ್ವೈರಿ ಮಾಡ್ಲಿಕ್ಕೆ ಹಚ್ತೀವಿ ಅಂದರು. ಅದಕ್ಕೆ ನಮ್ಮ ಒಕ್ಕೂರಲ್ಲಿ ಒತ್ತಾಯ ಏನಪ್ಪ ಅಂದ್ರೆ ನೀವು ಎನ್ಕ್ವೈರಿ ಆಮೇಲೆ ಮಾಡ್ರಿ, ಮೊದಲು ಮೇಲೆ FIR ಮಾಡ್ರಿ, FIR ಮಾಡ್ಕೇಸಿಂದ ಅವ್ರಿಗೆ ಮೊದಲು ಜೈಲಿಗೆ ಕಳಿಸ್ರಿ, ಆಮೇಲೆ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇದು ದೇಶದೆಲ್ಲ ಇಡೀ ಜಗತ್ತಿನಲ್ಲೇ ಭಾರತ ದೇಶ ನಾಚಿಕೆ ಪಡ್ತಕ್ಕಂಥ ವಿಷಯ ಇದು. ಯಾಕಂದ್ರೆ 21ನೇ ಶತಮಾನ ಸಹಿತ ಇಷ್ಟು ಜಾತಿ ವ್ಯವಸ್ಥೆ ಇದೆ ಅಂದ್ರೆ ಅದು ನಾಚಿಕೆ ಪಡ್ತಕ್ಕಂಥ ವಿಷಯ ಅದ. ಯಾವುದೇ ರೀತಿಯಿಂದ ಯಾರಿಗೆ ಅನ್ಯಾಯದಾಗ ಎಲ್ಲರೂ ಸಮಾನವಾಗಿ ಎಲ್ಲ ಪಕ್ಷದವರು ಎಲ್ಲ ಸಮಾಜದ ಖಂಡನೆ ಮಾಡಿಕೆಸಿಂದ ಇದನ್ನು ಮುಂದೆ ಹೀಗೆ ಆಗದಂತೇಳಿ ಒಂದು ಕಠಿಣ ಶಿಕ್ಷೆ ಗುರಿಪಡಿಸಿದರೆ ಮಾತ್ರ ಮುಂದೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದಯವಿಟ್ಟು ಇಡೀ ಪಕ್ಷ ಭೇದ ಇಲ್ಲ ಅನ್ನೋದೇ ಜಾತಿ ಅಂತ ಅನ್ನೋದೇ ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಕೂಡ ಖಂಡನೆ ಮಾಡಿದಾಗ ಮಾತ್ರ ಈ ಒಂದು ಭಾರತ ದೇಶ ಪ್ರಬುದ್ಧವಾದ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ನಾವು ಮತ್ತೆ ಹಿಂದಿನ ಶತಮಾನಗಳಿಗೆ ಹೋಗಿಸಿಂದ ಜಾತೀಯತೆಯಲ್ಲಿ ಮೌಢ್ಯವನ್ನು ಕಾಣಬೇಕಾಗ್ತದ. ದಯವಿಟ್ಟು ಎಲ್ಲ ಜನರಿಗೆ ಹೇಳೋದೇನಪ್ಪ ಅಂದ್ರೆ ಅದನ್ನು ಖಂಡಿಸಿ ಹೋರಾಟ ಮಾಡಬೇಕಾಗಿ ತಮ್ಮೆಲ್ಲರ ವಿನಂತಿ. ಮತ್ತು ಇವತ್ತೇನಪ್ಪ ಅಂದ್ರೆ ಎಲ್ಲ ಕಡೆಯಿಂದ ಬಂದ್ ಕಿಸಿದ ಪ್ರತಿಭಟನೆಗೆ ಸಹಾಯ ಮಾಡಿದಾರ. ಪ್ರತಿಭಟನೆಯಲ್ಲಿ KPCC ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ವೀರನಗೌಡ ಪರಸ್ ರೆಡ್ಡಿ, ಸುನೀಲ್ ದೊಡ್ಮನಿ, ಮುಕ್ತಾರ್ ಪಟೇಲ್, ಜಯಪ್ರಕಾಶ್ ಕಮಕ್ನೂರ್, ಶಿವರುದ್ರಪ್ಪ ಬೀಣಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಅಣ್ಣರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ.